ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಇನ್ನು ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ. ಇಲ್ಲಿ ಪ್ರಸಾರವಾಗುವ ಕಥೆಗಳನ್ನು ಕೇಳಿ ನಿಮಗೆ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡುವುದರ ಮೂಲಕ ನಮಗೆ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ. ಈ ದಿನ ಹೊಸ ಕಥೆಯೊಂದನ್ನು ನಿಮ್ಮ ಮುಂದೆ ತಂದಿದ್ದೇವೆ. ಕಥೆಯ ಶೀರ್ಷಿಕೆ ಬಾಳದೋಣಿಯಲ್ಲಿ. ಹಾಗಾದರೆ ಮೊದಲನೇ ಅಧ್ಯಾಯವನ್ನು ಶುರು ಮಾಡೋಣ ಬನ್ನಿ. ಪ್ರಮೀಳಾ, ನನ್ನ ಕ್ಯಾರಿಯರ್ ರೆಡಿನಾ? ಬೇಗ ತಗೊಂಡು ಬಾ, ಆಗಲೇ ಲೇಟಾಯಿತು. ಸಾಹೇಬ್ರಿವತ್ತು ಎಲ್ಲೋ ಹೊರಗಡೆ ಹೋಗಬೇಕು ಅಂತಿದ್ರು, ತಡ ಆದರೆ ಬೈತಾರೆ. ನಾರಾಯಣ ಶರ್ಟಿನ ಗುಂಡಿ ಹಾಕ್ಕೊಳ್ತಾ ನಡುಮನೆಯಲ್ಲಿ ನಿಂತು ಕೂಗಿದರು ಮಡದಿ ಪರಿಮಳಳನ್ನು. ಬಂದೇ ಇರ್ರಿ ಎನ್ನುತ್ತಾ ತನ್ನ ಸೆರಗಿನಿಂದಲೇ ಸ್ಟೀಲ್ ಟಿಫನ್ ಬಾಕ್ಸ್ ಒರೆಸುತ್ತಾ ಲಂಚ್ ಬ್ಯಾಗ್ನಲ್ಲಿಟ್ಟು ಕೊಡ್ತಾ, ತಗೊಳ್ಳಿ, ಹುಷಾರಾಗಿ ಹೋಗ್ಬನ್ನಿ ಎಂದರು ಪ್ರಮೀಳಾ. ಕರಿಮಣಿಯಲ್ಲಿ ನೇತು ಬಿದ್ದ ತಾಳಿ, ಕಿವಿಯಲ್ಲಿ ಬಿಳಿ ಕಲ್ಲಿನ ಓಲೆ, ಕೈಯಲ್ಲಿ ಮೂರು ಗಾಜಿನ ಬಳೆಗಳು, ಸಾಧಾರಣ ಸೀರೆ, ಹಣೆಯಲ್ಲಿ ಕುಂಕುಮ, ಸುತ್ತಿದ ತುರುವು. ಬಡತನವಿದ್ದರೂ ಮುಖದ ಕಳೆಯಲ್ಲಿ ಕಿಂಚಿತ್ತೂ ಲೋಪವಿಲ್ಲದ ಮಡದಿಯನ್ನೊಮ್ಮೆ ಕಣ್ತುಂಬ ನೋಡಿ ಜೇಬಿನಿಂದ 200ರ ನೋಟೊಂದನ್ನು ತೆಗೆದುಕೊಟ್ಟು, ತಗೋ, ತರಕಾರಿ ತಂದ್ಬಿಡು, ನಾನಿನ್ನೂ ಬರ್ತೀನಿ ಎಂದು ಟಿಫನ್ ಕ್ಯಾರಿಯರ್ ಹಿಡಿದು ಹೊರ ನಡೆದರು. ನಾರಾಯಣ ನಗರ ಪಾಲಿಕೆಯ ವಾಹನದ ಡ್ರೈವರ್. ಬರುವ ಸಂಬಳ ನಗರದಲ್ಲಿ ಜೀವನ ಸಾಗಿಸೋಷ್ಟರಲ್ಲಿ ತಿಂಗಳ ಕೊನೆಯಲ್ಲಿ ಹೈರಾಣಾಗ್ತಿದ್ರು. ಒಬ್ಬಳೇ ಮಗಳು ಸ್ವರ್ಣ ಮೊದಲ ವರ್ಷದ MBA ಓದ್ತಾ ಇದ್ಲು. ಚೆನ್ನಾಗಿ ಓದಿ ವಿದೇಶದಲ್ಲಿ ನೆಲೆಸಬೇಕೆಂಬುದು ಅವಳ ಕನಸು. ಹಾಗಂತ ಭಾರತದ ಬಗ್ಗೆ ಗೌರವ ಅಭಿಮಾನ ಇಲ್ಲವೆಂದಲ್ಲ. ಆದರೂ ಮುದ್ದು ಹುಡುಗಿಗೆ ಬಾಲ್ಯದಿಂದಲೂ ವಿದೇಶದ ಮೇಲೆ ವ್ಯಾಮೋಹ. ಪ್ರಮೀಳಾ ಅವರ ತಮ್ಮ ಪಾರ್ಥ. ತಂದೆ ತಾಯಿ ಇಲ್ಲದ ಪಾರ್ಥನಿಗೆ ಅಕ್ಕ ಪ್ರಮೀಳಾಳೆ ಬಾಲ್ಯದಿಂದಲೂ ಎಲ್ಲ. ಪ್ರಮೀಳಾಗೆ ಕೂಡ ಪಾರ್ಥ ತಮ್ಮನಿಗಿಂತ ಹಿರಿಮಗನ ಹಾಗೆ. 4 ಜನರಿರುವ ಸುಂದರ ಮಧ್ಯಮ ವರ್ಗದ ಕುಟುಂಬ. ಇದ್ದ ಆಸ್ತಿ ಅಂದರೆ ಈ ಮನೆ ಮಾತ್ರ. 3 ಬೆಡ್ರೂಮ್, 1 ಹಾಲ್, ವರಾಂಡ, ಅಡುಗೆ ಮನೆ, ದೇವರ ಮನೆ. ಮುಂದೆ ಚಿಕ್ಕ ಕೈತೋಟವಿರುವ ಮನೆ ಸ್ವಲ್ಪ ಹಳತಾಗಿದ್ರೂ ಬಾಡಿಗೆಯ ತಲೆನೋವಿರಲಿಲ್ಲ. ಸ್ವರ್ಣ, ಎದ್ದೇಳೆ ಬೇಗ, ಕಾಲೇಜಿಗೆ ಹೋಗಲ್ವಾ? ಟೈಮ್ ಆಗ್ತಾ ಇದೆ. ಇನ್ನು ಹೊದಿಕೆ ಹೊದ್ದು ಮಲಗಿದ್ದ ಮಗಳ ಹೊದಿಕೆ ಸರಿಸಿ ಎಬ್ಬಿಸಿದ್ರು ಪ್ರಮೀಳಾ. ಇರಮ್ಮ, ರಾತ್ರಿ 2 ಗಂಟೆವರೆಗೂ ಓದ್ಕೋತಿದ್ದೆ, ಕಣ್ಮುಚ್ಚಿಯೇ ಹೇಳಿದಳು ಸ್ವರ್ಣ. ಪಾರ್ಥ ಕೂಡ ರಾತ್ರಿ ಮನೆಗೆ ಬಂದಾಗ 1 ಗಂಟೆ ಆಗಿತ್ತು. ಆದರೆ ಬೆಳಗ್ಗೆ 5 ಗಂಟೆಗೆ ಎದ್ದು ಡ್ಯೂಟಿ ಬಿತ್ತು ಅಂತ ಹೋಗಿದ್ದಾನೆ. ಇದೇ ರೂಟಲ್ಲಿ ಡ್ರಾಪ್ ಇತ್ತಂತೆ. ತಿಂಡಿಗೆ ಮನೆಗೆ ಬರ್ತೀನಿ, ಸ್ವರ್ಣ ರೆಡಿ ಇದ್ದರೆ ಬಸ್ ಸ್ಟಾಪ್ವರೆಗೂ ಬಿಟ್ಟು ಹೋಗ್ತೀನಿ ಅಂದ. ಹೇಳೆ, ಒಂದಿನ ಆಟೋ ಕೊಡೋ 15 ರೂಪಾಯಿ ದುಡ್ಡಾದರೂ ಉಳಿಯುತ್ತೆ. ಮಗಳ ರೂಮಿನಲ್ಲಿ ಚೆಲ್ಲಾಪಿಲ್ಲಿಯಾಗಿ ಹರಡಿದ್ದ ವಸ್ತುಗಳನ್ನೆಲ್ಲ ಎತ್ತಿ ಜೋಡಿಸ್ತಾ ಹೇಳಿದ್ರು ಪ್ರಮೀಳಾ. ಏನು, ಪಾರ್ಥ ಆಗಲೇ ಡ್ಯೂಟಿಗೆ ಹೋದ್ನಾ ಪಮ್ಮಿ? ನಿನ್ನ ತಮ್ಮ ನಿನಗಿಂತ ದೊಡ್ಡ ಅಲಾರಾಮ್ ಎನ್ನುತ್ತಲೇ ಎದ್ದು ಬಚ್ಚಲು ಮನೆಗೆ ಹೋಗಿ 10 ನಿಮಿಷದಲ್ಲಿ ಸ್ನಾನ ಮುಗಿಸಿ ಬಂದವಳು ತಟ್ಟೆಗೆ ಹಾಕಿಟ್ಟಿದ್ದ ಉಪ್ಪಿಟ್ಟು ತಿಂತ, ನಮ್ಮ ಕಾಲೇಜಿಗೆ ಸ್ಟೂಡೆಂಟ್ಸ್ ಎಲ್ಲ ಕಾರಲ್ಲಿ ಬರ್ತಾರೆ ಎಂದು ಗೊಣಗಿದಳು. ಅವರಪ್ಪಂದ್ರು ಚೆನ್ನಾಗಿ ದುಡಿದಿಟ್ಟಿದ್ದಾರೆ, ಮಜಾ ಮಾಡ್ತಾರೆ. ನಿಮ್ಮಪ್ಪ ದುಡಿಯೋದು ಮನೆ ಖರ್ಚು ನಿಭಾಯಿಸೋಕೆ ಸರಿ. ಭಾರತ ಒಪ್ಪಿದ್ದಕ್ಕೆ ನಿನ್ನ MBA ಓದಿಸ್ತಿರೋದು. ಪಾಪ, ಅವನ ಗಾಡಿ ನೋಡಿದೀಯಾ? ಹಳೆ ಇಂಡಿಕಾ ಕಾರು, ಅದನ್ನೇ ಓಡಿಸ್ತಿದ್ದಾನೆ. ನೀನು ಓದಿನ ಖರ್ಚಿಲ್ಲದೆ ಇದ್ದರೆ ಅದನ್ನು ಮಾರಿ ಹೊಸ ಕಾರಾದರೂ ತಗೋತಿದ್ದ. ಮಗಳನ್ನು ಮೂದಲಿಸಿ ಹೇಳಿದ್ರು ಪ್ರಮೀಳಾ. ಬಿಡು ಪಮ್ಮಿ, ನೀನು ನಿನ್ನ ತಮ್ಮನ್ನ ಯಾವತ್ತಾನೇ ಬಿಟ್ಕೊಟ್ಟಿದೀಯಾ ಅಂದಳು ಸ್ವರ್ಣ ತಟ್ಟೆಯನ್ನು ಸಿಂಕಿನಲ್ಲಿ ಹಾಕಿ ಕೈ ತೊಳ್ಕೊಳ್ತಾ. ಹೊರಗೆ ಬರೋ ಅಷ್ಟರಲ್ಲಿ ಪಾರ್ಥ ಬಂದ. ಬಿಳಿ ಬಣ್ಣದ ಪ್ಯಾಂಟು, ಶರ್ಟು, ಡ್ರೈವರ್ ಯೂನಿಫಾರ್ಮ್. ಯಾವತ್ತೂ ಈಗಿನ ಕಾಲದ ಹುಡುಗರಂತೆ ಸ್ಟೈಲ್ ಮಾಡಬೇಕು ಅಂತ ಬಯಸಿದವನೇ ಅಲ್ಲ. ಅವನಿಗಾಗಿ ಏನನ್ನೂ ಬಯಸದ ನಿಸ್ವಾರ್ಥ ಜೀವಿ. ಅಕ್ಕನ ಕುಟುಂಬಕ್ಕಾಗಿ ಹಗಲು ರಾತ್ರಿ ದುಡಿತಾ ಇದ್ದಾನೆ. SSLC ಓದಿದ್ದಾನೆ ಅಷ್ಟೇ. ಯಾರಿಲ್ಲದ ಅನಾಥನಾದ ನನ್ನನ್ನು ಅಕ್ಕ ಮಗನಿಗಿಂತ ಹೆಚ್ಚಾಗಿ ಪ್ರೀತಿಸ್ತಾಳೆ. ಅವಳ ಋಣ ಈ ಜನ್ಮದಲ್ಲಿ ತೀರಿಸೋದಿಕ್ಕಾಗಲ್ಲ ಎನ್ನೋದಷ್ಟೇ ಅವನಿಗೆ ತಿಳಿದಿರೋದು. ಸ್ವರ್ಣಳ ಜೊತೆ ಬಾಲ್ಯದಿಂದಲೂ ಜೊತೆಯಲ್ಲೇ ಆಡಿ ಬೆಳೆದಿದ್ದಾನೆ. ಇಬ್ಬರ ಮಧ್ಯೆ 5-6 ವರ್ಷಕ್ಕಿಂತ ಹೆಚ್ಚೇನು ವಯಸ್ಸಿನ ಅಂತರ ಇಲ್ಲ. ಮನೆಯಲ್ಲಿ ಹಣಕಾಸಿನ ಸ್ಥಿತಿ ಚೆನ್ನಾಗಿಲ್ಲದ ಕಾರಣ ಕಾಲೇಜಿಗೆ ಕಳಿಸಲಾಗಲಿಲ್ಲ. ಆದರೆ ಓದಿನಲ್ಲಿ ತುಂಬ ಚುರುಕಿದ್ದವನಿಗೆ ಹೆಚ್ಚು ಓದೋ ಆಸೆ. ಅದಕ್ಕಾಗೆ ಸ್ವರ್ಣಳನ್ನು ತಾನೇ ದುಡಿದು ಓದಿಸ್ತಾ ಇದ್ದಾನೆ. SSLC ಮುಗಿದ ಕೂಡಲೇ ಗ್ಯಾರೇಜ್ ಒಂದರಲ್ಲಿ ಮೆಕ್ಯಾನಿಕ್ ಕೆಲಸಕ್ಕೆ ಸೇರಿಕೊಂಡವನು ಕೆಲಸವನ್ನು ಅಚ್ಚುಕಟ್ಟಾಗಿ ಕಲಿತ.
ಎಂಥದ್ದೇ ಸಮಸ್ಯೆ ಇರಲಿ, ವಾಹನಗಳನ್ನು ಸಲೀಸಾಗಿ ಕಡಿಮೆ ಖರ್ಚಿನಲ್ಲಿ ರಿಪೇರಿ ಮಾಡುವುದರಲ್ಲಿ ನಿಸ್ಸೀಮ ಅವನು. ಹೀಗೆ ರಿಪೇರಿಗೆ ಬಂದ ಕಾರೊಂದನ್ನೇ 20,000 ಡೌನ್ ಪೇಮೆಂಟ್ ಮಾಡಿ ಲೋನ್ನಲ್ಲಿ ಕೊಂಡು ಹಳೆ ಕಾರಾದರೂ ರಿಪೇರಿ ಗೊತ್ತಿರೋ ಕಾರಣದಿಂದ ಒಳ್ಳೆ ಸ್ಥಿತಿಯಲ್ಲೇ ಇಟ್ಕೊಂಡಿದ್ದಾನೆ. ಕೈಕಾಲು ತೊಳೆದು ಬಂದು ಹಾಲ್ನಲ್ಲಿರುವ ಬಿದಿರಿನ ಕುರ್ಚಿ ಮೇಲೆ ಕುಳಿತವನಿಗೆ ಪ್ರಮೀಳಾ ಉಪ್ಪಿಟ್ಟು ಮೊಸರು ಹಾಕ್ಕೊಂಡು ಬಂದು ಕೊಟ್ರು. ಅಮ್ಮ, ನನಗೆ ಮಾತ್ರ ಮೊಸರು ಹಾಕಲೇ ಇಲ್ಲ, ಸ್ವರ್ಣ ಆರೋಪಿಸುತ್ತಾ ಪಾರ್ಥನ ಪಕ್ಕ ಕುಳಿತಳು. ಸ್ವಲ್ಪನೇ ಇತ್ತು ಕಣೆ ಮೊಸರು, ಪಾರ್ಥಂಗಂತ ಎತ್ತಿಟ್ಟಿದ್ದೆ, ನಿಂಗೆ ಮಧ್ಯಾಹ್ನಕ್ಕೆ ಡಬ್ಬಿ ಕಟ್ಲಾ ಎಂದರು ಪ್ರಮೀಳಾ. ಇದೇ ಉಪ್ಪಿಟ್ಟ ಬಾಕ್ಸ್ಗೆ ಹಾಕೋದು ಎಂದಳು ಪಾರ್ಥನ ತಟ್ಟೆಯಲ್ಲಿ ಮೊಸರು ಕಲಿಸ್ಕೊಂಡು ಒಂದೆರಡು ತುತ್ತು ಉಪ್ಪಿಟ್ಟು ತಿನ್ನುತ್ತಾ. ಉಪ್ಪಿಟ್ಟು ಒಂದೇ ಟೈಮ್ಗಾಗೋ ಹಾಗೆ ಮಾಡಿರೋದು, ಅನ್ನ ಸಾರು ಮಾಡಿದ್ದೆ ನಿಮ್ಮಪ್ಪಂಗೆ ಅಂತ ಎಂದರು ಪ್ರಮೀಳಾ. ಕಾಲೇಜಲ್ಲಿ ಆಡ್ಕೋತಾರೆ ಕಣಮ್ಮ, ಅನ್ನ ಸಾರು ತೊಗೊಂಡು ಹೋದರೆ. ನನಗೇನು ಬೇಡ, ಮನೆಗೆ ಬಂದೇ ಊಟ ಮಾಡ್ತೀನಿ ಎಂದಳು ಸ್ವರ್ಣ. ಮನೆಗೆ ಬರೋ ಅಷ್ಟರಲ್ಲಿ 4 ಗಂಟೆ ಮೇಲಾಗತ್ತೆ ಕಣೆ, ಅಲ್ಲಿವರೆಗೂ ಹಸ್ಕೊಂಡಿರ್ತೀಯಾ? ಪಾರ್ಥ, ನೀನಾದರೂ ಹೇಳೋ ಅವಳಿಗೆ, ಅಡುಗೆ ಮನೆಯಿಂದಲೇ ಕೂಗಿದರು ಪ್ರಮೀಳಾ. ಅಕ್ಕ, ಅನ್ನ ಸಾರನ್ನ ನನಗೆ ಬಾಕ್ಸಿಗೆ ಹಾಕು, ಮಧ್ಯಾಹ್ನ ಎಲ್ಲಾದರೂ ತಿಂದ್ಕೋತೀನಿ ಎಂದು ತಟ್ಟೆಯಲ್ಲಿ ಕೈ ತೊಳೆದು, ತಗೊಳ್ಳೆ, ಹಸ್ಕೊಂಡು ಬರಬೇಡ, ಏನಾದರೂ ತಿಂದ್ಕೊಂಡು ಬಾ ಎಂದು 100ರ ನೋಟೊಂದನ್ನು ಸ್ವರ್ಣಳ ಕೈಗಿಟ್ಟ. ಥ್ಯಾಂಕ್ಸ್ ಪಾರ್ಥ ಎಂದು ಸ್ವರ್ಣ ಬ್ಯಾಗಿನ ಜೇಬ್ನಲ್ಲಿಟ್ಕೊಂಡ್ಳು. ಪಾರ್ಥ, ನೀನು ಹಿಂಗೆ ಅವಳಿಗೆ ದುಡ್ಡು ಕೊಟ್ಟೆ, ಅವಳು ಹೊರಗಡೆ ರುಚಿ ಕಂಡುಕೊಂಡಿರೋದು, ಇತ್ತೀಚೆಗೆ ಬಾಕ್ಸ್ ತಗೊಂಡೇ ಹೋಗಲ್ಲ. ಮಗಳ ಮೇಲೆ ದೂರ ಹೇಳಿದ್ರು ಪ್ರಮೀಳಾ. ಇರಲಿ ಬಿಡಕ್ಕ, ಕಾಲೇಜಿಗೆ ಹೋಗೋಳಲ್ವಾ, ಅವಳು ನಮ್ಮ ಹಾಗೆ ಇರಬೇಕು ಅಂದರೆ ಹೇಗೆ ಹೇಳು, ಬಾರೆ ನಿನ್ನ ಬಸ್ ಸ್ಟಾಪಿಗೆ ಬಿಟ್ಟು ಹೋಗ್ತೀನಿ ಎಂದು ಪಾರ್ಥ ಸ್ವರ್ಣಾಳನ್ನು ಕರೆದುಕೊಂಡು ಮನೆಯಿಂದ ಹೊರಬಂದು ಚಪ್ಪಲಿ ಹಾಕ್ಕೊಳ್ತಾ ಇದ್ರೆ, ಪಾರ್ಥ, ಮನೆಯಲ್ಲಿ ಅಕ್ಕಿ ಇನ್ನು ಒಂದಿನಕ್ಕಾಗುತ್ತೆ ಕಣೋ, ಸಂಜೆ ಬರುವಾಗ ತಗೊಂಡು ಬಾ ಎಂದರು ಪ್ರಮೀಳಾ. ಸರಿ ಅಕ್ಕ, ತರ್ತೀನಿ ಎಂದು ಕಾರ್ ಸ್ಟಾರ್ಟ್ ಮಾಡಿದ ಪಾರ್ಥ. ಪಾರ್ಥ, ಇವತ್ತೊಂದಿನ ಕಾಲೇಜ್ ಹತ್ರ ಬಿಡೋ, ಗೋಗರೆಯುವಂತೆ ಕೇಳಿದ್ಲು ಸ್ವರ್ಣ. ದುಂಡು ಮುಖ, ಕಪ್ಪು ಕಣ್ರೆಪ್ಪೆ, ಹುಬ್ಬು ಮುಖ ಅಂದ ಹೆಚ್ಚಿಸಿವೆ. ಯಾವುದೇ ಹೆಚ್ಚಿನ ಸೌಂದರ್ಯ ಸಾಧನಗಳನ್ನು ಬಳಸದೆಯೂ ಸುಂದರವಾಗಿರುವ ಸಹಜ ಸುಂದರಿ. ದಪ್ಪ ಕೇಶರಾಶಿಯನ್ನು ಯೂ ಕಟ್ ಮಾಡಿಸಿ ಮಧ್ಯೆ ಒಂದು ಸಣ್ಣ ಕ್ಲಿಪ್ಪಿನಿಂದ ಬಂಧಿಸಿದ್ದಾಳೆ. ಎಡಗೈಲಿ 250 ರೂಪಾಯಿಯ ವಾಚ್, ಕಾಲಲ್ಲಿ 150 ರೂಪಾಯಿಯ ಫ್ಯಾನ್ಸಿ ಚಪ್ಪಲಿ, ಕಡಿಮೆ ದರ್ಜೆಯ ಲೆಗಿನ್ ಟಾಪ್. ಅದೇ ಬೇಕು ಇದೇ ಬೇಕು ಅಂತ ಹಠ ಮಾಡಿದವಳಲ್ಲ, ಇದ್ದುದರಲ್ಲಿಯೇ ಓದ್ತಾ ತನ್ನ ಗೆಳತಿಯರೆದುರು ಗೌರವ ಕಾಪಾಡಿಕೊಳ್ತಾ ಇದ್ದಾಳೆ. ಅವಳು ಓದುತ್ತಿರುವುದು ನಗರದ ಪ್ರತಿಷ್ಠಿತ MBA ಕಾಲೇಜ್ನಲ್ಲಿ. ಒಳ್ಳೆ ರ್ಯಾಂಕ್ ಬಂದು ಗವರ್ನಮೆಂಟ್ ಸೀಟ್ ಸಿಕ್ಕಿದ್ರಿಂದ ಅಂಥ ಕಾಲೇಜ್ನಲ್ಲಿ ಓದಿಸ್ಲಾಗ್ತಾ ಇದೆ. ದಿನ 2 ಬಸ್ ಹತ್ತಿ ಕಾಲೇಜಿಗೆ ಹೋಗಿ ಬರಬೇಕು. ಮನೆಯಿಂದ ಕಾಲೇಜು ತಲುಪಲು ಬಸ್ನಲ್ಲಿ 1.5 ಗಂಟೆ ಸಮಯ ತೆಗೆದುಕೊಳ್ತದೆ. ದಿನದಲ್ಲಿ 3 ಗಂಟೆ ಪ್ರಯಾಣವೇ ನುಂಗುತ್ತದೆ. ಕಾಲೇಜಿನ ಬಳಿಯೇ ಇರುವ ಹಾಸ್ಟೆಲ್ PGಯಲ್ಲಿ ತಿಂಗಳಿಗೆ ಕೊಡಬೇಕಾದ ಮೊತ್ತಕ್ಕೆ ಇಲ್ಲಿ 4 ಜನರ ಜೀವನ ನಡೆಯುತ್ತೆ ಅಂತೂ ಕಷ್ಟವಾದರೂ ಸರಿ ಮನೆಯಿಂದಲೇ ಓಡಾಡ್ತಾ ಇದ್ದಾಳೆ. ಪಾರ್ಥ, ಯಾವ ಲೋಕದಲ್ಲಿದೆಯೋ? ಸ್ವರ್ಣಾಳ ಬಗ್ಗೆ ಯೋಚಿಸುತ್ತಿದ್ದವನಿಗೆ ಕೂಗ್ದಾಗ ವಾಸ್ತವನಕ್ಕೆ ಮರಳಿದ್ದ. ನೀನು ಹಿಂಗೆ ಕನಸು ಕಾಣ್ತಾ ಡ್ರೈವಿಂಗ್ ಮಾಡಿದ್ರೆ ನನ್ನ ಗತಿ ಅಷ್ಟೇ ಎಂದಳು ಸ್ವರ್ಣ. ನಿದ್ದೇಲಿ ಬೇಕಾದರೂ ನೀನು ಕಾಲೇಜಿನ ರೂಟಲ್ಲಿ ಪಕ್ಕ ಡ್ರೈವ್ ಮಾಡ್ತೀನಿ, ಕೂತ್ಕೋ ಎಂದ ಪಾರ್ಥ. ಮತ್ತೇನು ಯೋಚನೆ ಮಾಡ್ತಿದೀಯಾ ಆವಾಗಿಂದ ಎಂದಳು ಸ್ವರ್ಣ. ಹೀಗೆ ಏನಿಲ್ಲ, ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ, ಚೆನ್ನಾಗೋದು ಎಂದ ಪಾರ್ಥ. ಪಮ್ಮಿ ಅಕ್ಕಿ ತರೋಕೆ ಹೇಳಿದ್ಲಲ್ಲ, ಅದರ ಬಗ್ಗೆನಾ? ನೀನು ಹೇಳದೇ ಇದ್ರೂ ನನಗೆ ಗೊತ್ತಾಗತ್ತೆ ಎಂದು ಬ್ಯಾಗಿನಿಂದ ಅವನು ಕೊಟ್ಟ 100ರ ನೋಟನ್ನು ಅವನಿಗೆ ತಿರುಗಿಸಿ ಕೊಡ್ತಾ, ತಗೋ, ನನ್ನ ಹತ್ರ ನೀನು ನಿನ್ನೆ ಕೊಟ್ಟಿರೋದ್ರಲ್ಲೇ ಇನ್ನೂ 50 ರೂಪಾಯಿ ಇದೆ, ಇವತ್ತಿನ ಖರ್ಚಿಗೆ ಅದೇ ಆಗತ್ತೆ ಎಂದಳು. ಇವತ್ತು ಕಲೆಕ್ಷನ್ ಆಗುತ್ತಲ್ಲ, ಅದರಲ್ಲಿ ತರ್ತೀನಿ, ನೀನು ಇಟ್ಕೋ, ಕಾಲೇಜಿಗೆ ಹೋಗೋ ಹುಡುಗಿ, ದುಡ್ಡಿರಬೇಕು ಕೈಯಲ್ಲಿ ಎಂದು ಮತ್ತೆ ಅವಳ ಬ್ಯಾಗಿನೊಳಗೆ ಇಟ್ಟ. ಸ್ವರ್ಣಳನ್ನು ಕಾಲೇಜಿನ ಬಳಿ ಬಿಟ್ಟು ಪಕ್ಕದ ರೋಡಿನಲ್ಲಿದ್ದ ಗೂಡಂಗಳಿ ಬಳಿ ಟೀ ಕುಡಿದು ಡ್ಯೂಟಿ ಬೀಳುವವರೆಗೂ ಕಾದು ಹೊರಟ ಪಾರ್ಥ. ಮಧ್ಯಾಹ್ನ ಬಿಡುವು ಸಿಕ್ಕಾಗ ಅಕ್ಕ ಪ್ರಮೀಳಾ ಕಟ್ಟಿಕೊಟ್ಟಿದ್ದ ಬಾಕ್ಸ್ನಲ್ಲಿದ್ದ ಅನ್ನ ಸಾರು ಊಟ ಮಾಡಿ ರಾತ್ರಿ 9ರವರೆಗೂ ಗಾಡಿ ಓಡಿಸಿದ. ಕೊನೆಯ ಡ್ರಾಪ್ ದೂರದ ಹೊಸ ಏರಿಯಾಗೆ ಬಿದ್ದಿದ್ದರಿಂದ ರಿಟರ್ನ್ ಯಾವುದು ಡ್ಯೂಟಿ ಬೀಳುವುದಿಲ್ಲ ಎಂದುಕೊಂಡು ಖಾಲಿಯಾಗಿ ಮನೆ ಕಡೆ ಕಾರು ತಿರುಗಿಸಿದ್ದ. ಮೇನ್ ರೋಡಿನಿಂದ ಮನೆ ಕಡೆ ಕಾರು ತಿರುಗಿಸುವ ಮುನ್ನ ಮಾಮೂಲಿ ರೇಷನ್ ತರುವ ಅಂಗಡಿಗೆ ಹೋಗಿ 200 ರೂಪಾಯಿ ಕಡಿಮೆ ಇರುವುದಾಗಿ ನಾಳೆ ಕೊಡುತ್ತೇನೆ ಎಂದು ಹೇಳಿ ಅಕ್ಕಿ ಚೀಲವನ್ನು ಕೊಂಡು ಕಾರಿನಲ್ಲಿ ಹಾಕಿಕೊಂಡು ಮುಂದೆ ಬಂದರೆ ನಾರಾಯಣ ಕೂಡ ಮನೆಗೆ ನಡೆದು ಹೋಗ್ತಾ ಇದ್ರು. ಭಾವ, ಹತ್ತಿ ಅಂದ ಪಕ್ಕದಲ್ಲಿ ಕಾರ್ ನಿಲ್ಲಿಸಿ. ನಾರಾಯಣ ಹತ್ತಿ ಕುಳಿತ ಮೇಲೆ,
ಇದ್ಯಾಕೆ ಭಾವ ಇವತ್ತು ಇಷ್ಟೊಂದು ಲೇಟು ಅಂದ ಮಾಮೂಲಿಯಾಗಿ. ಕೆಲಸ ಪಾರ್ಥ, ಲೇಟ್ ಆಯಿತು ಚುಟುಕಾಗಿ ಉತ್ತರಿಸಿದರು ನಾರಾಯಣ. ಯಾಕೋ ಒಂಥರ ಇದ್ದೀರಾ ಭಾವ, ಏನಾಯಿತು ಕಂದಿದ್ದ ನಾರಾಯಣರ ಮುಖ ನೋಡಿ ಕೇಳಿದ ಪಾರ್ಥ. ಕೆಲಸ ಸುಸ್ತು ಪಾರ್ಥ, ಸಂಜೆ ಆದಮೇಲೆ ಲೈಟ್ ಬೆಳಕಿಗೆ ಡ್ರೈವಿಂಗ್ ಮಾಡೋಕ್ಕೆ ಆಗಲ್ಲ ಎಂದರು ನಾರಾಯಣ. ಭಾವ, ಈ ವೀಕೆಂಡ್ ನಿಮ್ಮನ್ನು ಕಣ್ಣಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿ ಟೆಸ್ಟ್ ಮಾಡಿಸ್ತೀನಿ ಆಯಿತಾ? ಒಂದು ಕನ್ನಡಕ ತಗೊಳ್ಳಿ, ಆಗ ಸರಿ ಹೋಗುತ್ತೆ ಸಲಹೆ ಸೂಚಿಸಿದ ಪಾರ್ಥ. ಮುಂದಿನ ತಿಂಗಳ ತಗೊಳ್ಳೋಣ ಪಾರ್ಥ, ಈ ತಿಂಗಳು ಬೇಡ ಅಂದರು ನಾರಾಯಣ. ಆ ತಿಂಗಳಿನ ಖರ್ಚು ಹೆಚ್ಚಿದ್ದರಿಂದ ಸೀಟಿಗೆ ಒರಗಿ ಕಣ್ಮುಚ್ಚಿ ಕುಳಿತವರಿಗೆ ಈ ದಿನ ನಡೆದ ಘಟನೆಯೇ ಕಣ್ಮುಂದೆ ಬರ್ತಾ ಇತ್ತು. ಇದೇನು ಹೊಸದಲ್ಲ, ಆದರೂ ಪ್ರತಿ ಬಾರಿ ನಡೆದಾಗಲೂ ಮನಸ್ಸಿಗೆ ನೋವು. ಮನೆ ತಲುಪಿ ಅಕ್ಕಿ ಚೀಲವನ್ನು ಒಳಗಿಟ್ಟು ಇಬ್ಬರು ಕೈಕಾಲು ಮುಖ ತೊಳೆದು ಬಟ್ಟೆ ಬದಲಿಸಿ ಬರೋಷ್ಟರಲ್ಲಿ ನಡುಮನೆಯಲ್ಲಿ ತಟ್ಟೆ ಹಾಕಿದ್ದರು ಪ್ರಮೀಳಾ. ಸ್ವರ್ಣ ಕೂಡ ಓದುವುದನ್ನು ನಿಲ್ಲಿಸಿ ಕೈ ತೊಳೆದು ಊಟಕ್ಕೆ ಬಂದು ಕುಳಿತಳು. ಮತ್ತೆ ತರಕಾರಿ ಸಾಂಬಾರು ಮಾಡಿದೀಯ ಪಮ್ಮಿ ಎಂದಳು ಸ್ವರ್ಣ. ಲೇ ಕೋತಿ, ತರಕಾರಿ ತಿನ್ನಬೇಕು ಕಣೆ, ಬರೀ ತಿಳಿ ಸಾರಲ್ಲಿ ಏನೂ ಇರಲ್ಲ ಎಂದ ಪಾರ್ಥ. ಪ್ರಮೀಳಾ ಎಲ್ಲರಿಗೂ ಮುದ್ದೆ, ಸಾರು, ಉಪ್ಪಿನಕಾಯಿ ಬಡಿಸಿದ್ರು. ನಂತರ ಅನ್ನ ಬಡಿಸಿದ್ರು. ಎಲ್ಲರೂ ಕೂಡಿ ಸ್ವಲ್ಪ ಹೊತ್ತು ಮಾತನಾಡುತ್ತಾ ಕುಳಿತು, ಅಕ್ಕ ಬೆಳಗ್ಗೆ 4 ಗಂಟೆಗೆ ಎಬ್ಸಕ್ಕ ಎಂದು ಪಾರ್ಥ ಮಲಗಲು ಎದ್ದರೆ, ಹೇಳ್ತೀಯಾ ನೀನು 3:15ಗೆ ಎದ್ದಿರ್ತೀಯ ಛೇಡಿಸಿದಳು ಸ್ವರ್ಣ. ಓದ್ಕೊ ಹೋಗೆ. ಗದರಿ ಮಲಗಲು ರೂಮಿಗೆ ಪಾರ್ಥ ಹೋದರೆ ಸ್ವರ್ಣ ಓದಿಕೊಳ್ಳಲು ತನ್ನ ರೂಮಿಗೆ ಹೋದ್ಲು. ಏನಾಯ್ತು ರೀ, ಒಂಥರ ಇದ್ದೀರಾ ಪ್ರಮೀಳಾ ಕೇಳಿದರು. ಇದ್ದಿದ್ದೇ ಪಮ್ಮಿ ಎಂದು ಬೇಸರದಲ್ಲಿ ನಾರಾಯಣ ನೋಡಿದ್ರೆ, ಸಾಹೇಬ್ರು ಮನೆಗೆ ಹೋಗಿದ್ರಾ, ಮನೆ ಕೆಲಸ ಮಾಡಿಸಿದ್ರಾ ಎಂದರು ನೋವಿನಿಂದ. ಹೌದೆಂಬಂತೆ ತಲೆಯಾಡಿಸಿದರು ನಾರಾಯಣ. ಏನು ಬಂದಿರೋದ ಹೆಂಗಸಿಗೆ, ಮನೇಲಿ ಕೆಲಸದವರಿದ್ದರೂ ಆಫೀಸಲ್ಲಿ ಕೆಲಸ ಮಾಡೋರನ್ನು ಮನೆ ಕೆಲಸಕ್ಕೆ ಬಳಸ್ಕೋತಾರೆ ಕೋಪದಿಂದ ನುಡಿದರು ಪ್ರಮೀಳಾ. ಸ್ವಲ್ಪ ಬೆನ್ನೊತ್ತು ಪಮ್ಮಿ, ಇಡೀ ದಿನ ಕೂತ್ಕೊಂಡು ಗಾಡಿ ಓಡಿಸೋದು ಬೆನ್ನೋವು ಮಕಾಡೆ ಮಲಗಿ ಹೇಳಿದರು ನಾರಾಯಣ. ತರಕಾರಿ ತರೋಕ್ಕೆ ಹೋಗಿದ್ದಾಗ ತೈಲ ತಂದಿದ್ದೀನಿ, ಇರಿ ಹಚ್ತೀನಿ ಎಂದು ತೈಲ ಹಚ್ಚಿ ಬೆನ್ನು ನೀವಿದ ಮೇಲೆ ನೋವು ತಹಬದಿಗೆ ಬಂದಿತ್ತು. ಪ್ರಮೀ ನೋಡು, ಖರ್ಚನ್ನು ಹೇಗಾದರೂ ಕಡಿಮೆ ಮಾಡೋಕ್ಕಾಗತ್ತಾ ಅಂತ. 3 ತಿಂಗಳಿಂದ ಸಂಬಳ ಆಗಿಲ್ಲ, ಪಾರ್ಥಂಗೆ ಗೊತ್ತಾದರೆ ನೊಂದ್ಕೋತಾನೆ ನಾರಾಯಣ ಹೇಳಿದರು. ನಾನು ಆದಷ್ಟು ಎಲ್ಲ ಖರ್ಚು ಕಡಿಮೆ ಮಾಡಿದ್ದೀನಿ ರೀ, ಪಾರ್ಥಂಗೆ ಸ್ವರ್ಣನ ಓದಿಸೋ ಖರ್ಚೇ ಬರ್ತಿದೆ, ಹಾಗಾದರೂ ಇವತ್ತು ಅವನ ಹತ್ರನೇ ಅಕ್ಕಿ ತರಿಸ್ದೆ ಎಂದರು ಪ್ರಮೀಳಾ. ಅದಕ್ಕೆ ನಾನು ಹೇಳಿದ್ದು, ಈ MBA ಎಲ್ಲ ನಮ್ಮಂಥವ್ರಿಗಲ್ಲ, ಮದುವೆ ಮಾಡೋಣ ಅಂತ ನಾರಾಯಣ ಹೇಳಿದ್ರೆ, ಪಾರ್ಥನೇ ಒಪ್ಪಿದ್ನಲ್ಲ ರೀ, ಮಾಡೋಣ ಅಂದರೆ ಓದಿಸ್ತೀನಿ ಅಂದ. ಹೇಳ್ದ, ಆದರೆ ಈಗ ನೋಡು ಗೌರ್ಮೆಂಟ್ ಸೀಟಾದರೂ ಎಷ್ಟು ಖರ್ಚು ಸಾಲ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು ನಾರಾಯಣ. ಮದುವೆ ಆದಮೇಲೂ ಓದಬಹುದಾಗಿತ್ತು ರಾಗವೆಳೆದರು ಪ್ರಮೀಳಾ. ಅದೆಲ್ಲ ಆಗೋದಲ್ಲ, ಲೈಟ್ ಆರಿಸಿ ಮಲ್ಕೋ ಎಂದರು ನಾರಾಯಣ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಮೊದಲನೇ ಅಧ್ಯಾಯ ಹೇಗನ್ನಿಸ್ತು? ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚಿಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.